ಸಿನಿಮಾ ಹೊರತುಪಡಿಸಿ ಮಾತನಾಡೋದಾದ್ರೆ ಇಂಡಸ್ಟ್ರಿ ವಿಚಾರವಾಗಿ ಸರ್, ಇವತ್ತಿನ ಇಂಡಸ್ಟ್ರಿ ಪರಿಸ್ಥಿತಿ ಹೇಳೋದಾದ್ರೆ ಅವಲಕ್ಷಕತೆ. ಯಾಕಂದ್ರೆ ಒಂದ್ 6 ತಿಂಗಳು ಸೈಲೆಂಟ್ ಆಗಿರುತ್ತೆ, ಮತ್ತೆ 6 ತಿಂಗಳು ಇದಾಗುತ್ತೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಹಬ್ಬಗಳನ್ನ ಬೇರೆ ಇಂಡಸ್ಟ್ರಿ ಸಿನಿಮಾಗಳು ತಿನ್ಕೋಬಿಡ್ತು. ಇನ್ನು ಉಳಿದಿರೋದೇ ನಮ್ಗೆ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಹಬ್ಬಗಳು, ದೀಪಾವಳಿ ಅಥವಾ ಕ್ರಿಸ್ಮಸ್, ಈ ತರ ಅಲ್ಲಿಗೆ ಹೋಗಿದ್ಯಾ ಅಂತ. ಸರ್ ನಾನು ಅದೇನಂತಾರೆ ಬೇರೆ ಸಿನಿಮಾಗಳು ಅಥವಾ ಬೇರೆ ಭಾಷೆ ಸಿನಿಮಾಗಳು ತಿನ್ಕೊಳ್ಳೋದು ಅನ್ನೋದನ್ನಲ್ಲ ಸರ್, ಬಿಡ್ಬೇಕು ಸರ್ ಹೇಳೋದನ್ನ. ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ನಾವು ಚಿಕ್ಕವರು ಬೇರೆಯವ್ರು ದೊಡ್ಡವರು ಅಂತ ಆ ಒಂದು ಥಾಟೇ ಕಮ್ಮಿ ಮಾಡ್ಕೋಬೇಕು. ಅಂದ್ರೆ ಕಮ್ಮಿ ಅಲ್ಲ, ತೆಗಿಲೇಬೇಕು. ಅದೇ ಸರ್ ಅವ್ರ ಪಿಕ್ಚರ್ ಚೆನ್ನಾಗಿದೆ ಅದು ಹೋಗುತ್ತೆ, ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕಾಗಿರೋದು ಅವ್ರದ್ದು ಇರೋದು. ಅದನ್ನ ನಿನ್ಸಿ ಅಂತ ನಾನು ಪೋಸ್ಟ್ಗಳನ್ನ ನಿಲ್ಸಿ, ಬೇರೆ ಭಾಷೆ ನಿನ್ಸಿ ಏನಕ್ಕೆ ನಿನ್ಸ್ಬೇಕು ಸರ್? ಅವ್ರು ಚಾಲೆಂಜ್ ಮಾಡಿ ಸಿನಿಮಾ ಮಾಡೋಣ. ಅದ್ರಲ್ಲಿ ಏನು, ಈಗ ನಾವುಗಳು ಅಲ್ಲಿ ಹೋದಾಗ ನಮ್ಮ ಅಟೆಂಪ್ಟ್ಗಳು ಕಮ್ಮಿ ಇದ್ದರು ನಮ್ಗಳ ಪಿಕ್ಚರ್ ಅಲ್ಲಿ ಚೆನ್ನಾಗಾದಾಗ ಅಲ್ಲೂ ರಿಸೆಪ್ಷನ್ ಚೆನ್ನಾಗೇ ಇದೆ. ಅದನ್ನೆಲ್ಲ ಅದನ್ನು ನಮ್ಮ ಕನ್ಸಿಸ್ಟೆನ್ಸಿ ಆಫ್ ಗಿವಿಂಗ್ ಗುಡ್ ಸಿನಿಮಾಸ್ ಇನ್ಕ್ರೀಸ್ ಆಗ್ಲೇಬೇಕು. ಅದು ನಾವು ಹೋದ ವರ್ಷ ಒಂದು ಸಿನಿಮಾ ಚೆನ್ನಾಗಿ ಇಷ್ಟ ಆಗಲಿಲ್ಲ ಹಾಗಂತ ಅದನ್ನ ಎಕ್ಸೆಪ್ಟ್ ಮಾಡ್ಕೋತೀನಿ. ಅದನ್ನ ಚೆನ್ನಾಗಿತ್ತು, ಜನ ನೋಡಲಿಲ್ಲ ಅಂತಂದ್ರೆ ಸಿನಿಮಾ ಬಂದಾದ್ಮೇಲೆ ಈಗ ನಾನು ಟ್ರೇಲರಲ್ಲಿ ಸಿನಿಮಾ ಜನ 90% ಅವ್ರದ್ದು ಏನು ಕಂಟೆಂಟ್ ಟ್ರೇಲರಲ್ಲೇ ಡಿಸೈಡ್ ಮಾಡ್ಬಿಡ್ತಾರೆ ಈ ಪಿಕ್ಚರ್ ಚೆನ್ನಾಗಿರುತ್ತೆ, ನಾನು ಹೋಗ್ಬೇಕಾ ಬೇಡವಾ ಅಂತ. ಆಮೇಲೆ ಅದು ಮೇಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ವರ್ಡ್ ಆಫ್ ಮೌತ್ಗಿಂತ ಬಿಗ್ಗೆಸ್ಟ್ ಪಬ್ಲಿಸಿಟಿ ಅಥವಾ ಪ್ರಮೋಷನ್ ಇಲ್ಲ. ಬಟ್ ಸ್ಟಿಲ್ ಜನರಿಗೆ ಹೇಗೆ ರೀಚ್, ನಿಮ್ದು ಮೇನ್ ಇರೋದೇ ಟ್ರೇಲರ್ ಸರ್. ಟ್ರೇಲರ್ ಇಷ್ಟ ಆದರೆ ಅದ್ಮೇಲೆ ಒಂಚೂರು ಅಟೆನ್ಷನ್ ಬರುತ್ತೆ. ಬಟ್ ಈಗ ಗೊತ್ತು ಕೆಲವು ಒಳ್ಳೊಳ್ಳೆ ಸಿನಿಮಾಗಳು ಕಳೆದು ಹೋಗ್ತಿದೆ ಅಥವಾ ಎಲ್ಲೋ ಒಂದು ಕಡೆ ಅದಕ್ಕೆ ಕಾರಣ ಹುಡ್ಕೊಂಡು ಹೋದ್ರೆ ಸರ್ ಸಿಕ್ಕಾಬಿಡ ಇದು. ಮೇ ಬಿ ಟೈಮಿಂಗ್ಸ್ ಇರ್ಬೋದು. ಆಮೇಲೆ ಒಂದು ಸಿನಿಮಾನ ಫಸ್ಟ್ ಇಂದಾನೆ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಲೇಬೇಕು ಸರ್ ನೀವು ಏನೇ ಮಾಡಿದ್ರು. ಎಸ್, ಇಟ್ಸ್ ಅನ್ ಓವರ್ ಆಲ್ ಸಿಸ್ಟಮ್ ಕ್ಲೀನ್ ಅಪ್ ತುಂಬಾ ಇದೆ. ನಾನು ಬರೀ ಪ್ರೇಕ್ಷಕರಿಗೆ ಮಾತ್ರ ಬ್ಲೇಮ್ ಮಾಡೋಕ್ಕಾಗಲ್ಲ ಅಥವಾ ಡೈರೆಕ್ಟರ್ ಮಾತ್ರ ಬ್ಲೇಮ್ ಮಾಡೋದು. ರೈಟ್ ಫ್ರಮ್ ದಿ ಪ್ರೊಡ್ಯೂಸರ್ಸ್ ರೈಟ್ ಅಲ್ಲಿಂದ ಜನರವರೆಗೂ ಎವ್ರಿ ಒನ್ ಸ್ವಲ್ಪ ನಮ್ಮ ಇಂಡಸ್ಟ್ರಿ ಉಳಿಸ್ಕೊಳ್ಳೋದಕ್ಕಿಂತ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತಂದ್ರೆ ಎಲ್ಲರೂ ಸಾದಾಗಿ ಕೂತ್ಕೊಂಡು ನೋಡ್ಲೇಬೇಕು. ಒಳ್ಳೆ ಪಿಕ್ಚರ್ ಅಂತ ಈಗ ಏನಾಗಿದೆ, ಶೆಲ್ಫ್ ಲೈಫ್ ಕಮ್ಮಿ. 3 ದಿನ ಒಳ್ಳೆ ಸಿನಿಮಾ ಅಂತ ಬಂದಾಗ ನೀವು ಇಮಿಡಿಯೇಟ್ ಆಗಿ ಹೋಗ್ಬೇಕು. ನನಗೆ ಬಹಳ ಉರಿಯೋದು ಏನು ಅಂತಂದ್ರೆ, ಅದು ಉರಿಯೋದಂದ್ರೆ ಬೇಜಾರಾಗೋದು ಏನು ಅಂತಂದ್ರೆ, OTT ಬಂದಾಗ್ಲೋ ಅಥವಾ ಯಾವಾಗ್ಲೋ ಬಂದಾಗ ನಾನು ನಿಮ್ಮ ಸಿನಿಮಾ ನೋಡಿದೆ, ಅಯ್ಯೋ ಇದನ್ನು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡೆ, ನಿಮ್ದು GPay ಇದೆ, ನಾನು ಫೋನ್ ಸರ್. ಅದು ಭಾಳ ನನಗೇನಾಗೋದು ಗೊತ್ತಾ, ನಿಮಗೆ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಇದ್ರೆ ಸಿನಿಮಾ ಇಂಡಸ್ಟ್ರಿ ಏನು ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಅಂದ್ರೆ ಜಸ್ಟ್ ಒಂದು ಟ್ಯಾಬ್ ಇಡಿ ಅಂತ ಅಂದ್ರೆ ನಾನು ಬಹಳ ಒಂದು ತುಂಬಾ ರಿಕ್ವೆಸ್ಟ್ ವೈಸ್ ಹೇಳ್ತಾರೆ, ಏನ್ ನಡೀತಿದೆ, ಯಾವ ಸಿನಿಮಾ ಬರ್ತಿದೆ ಅನ್ನೋದು. ಇಲ್ಲ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಫೋರಮ್ ಕ್ರಿಯೇಟ್ ಮಾಡೋಣ, ವೇರ್ ನೀವು ಹೇಳಿ ನಮ್ಗೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಸಿನಿಮಾ ಬರ್ತಿದೆಯಾ ಬರ್ತಿಲ್ವಾ ಅನ್ನೋದು ಗೊತ್ತಾಗ್ತಿದೆ. ಹೌದು, ತುಂಬಾ ಪಿಕ್ಚರ್ಗಳು ಬರ್ತಿದೆ, ತುಂಬಾ ಹೊಸಬ್ರು ಪಿಕ್ಚರ್ಗಳು ಬರ್ತಿದೆ. ಪಾಪ ಅವರು ಈಗ ನಮಗೂ ಕೆಲವು ಡಿಸ್ಟ್ರಿಬ್ಯೂಷನ್ ಇಂದ ಕೆಲವು ಇಲ್ಲೇ ಬಂದು ಉಳಿಸ್ಕೊಳ್ಳಿ. ಒಳ್ಳೊಳ್ಳೆ ಸಿನಿಮಾ ಇರ್ಬೋದು, ಕೆಲವು ಸಿನಿಮಾ ಅಷ್ಟು ಚೆನ್ನಾಗಿಲ್ದೇನೆ ಇರ್ಬೋದು. ಬಟ್ ಇತ್ತೀಚೆಗೆ ಟ್ರಸ್ಟ್ ಕಳ್ಕೊಂಡ್ಬಿಟ್ಟಿದ್ವಿ ಸರ್. ಆಸ್ ಅನ್ ಇಂಡಸ್ಟ್ರಿ ನಾವು ಜನರ ಹತ್ರ ಟ್ರಸ್ಟ್ ಕಳ್ಕೊಂಡ್ಬಿಟ್ಟಿದ್ವಿ. ಆ ಟ್ರಸ್ಟ್ನ ಫಸ್ಟ್ ಗೆಲ್ಬೇಕು, ವಾಪಸ್ ಮರುಗಳಿಸ್ಬೇಕು. ಅದಾದ ತಕ್ಷಣ ಅದಕ್ಕೆ ಓನ್ಲಿ ಸೊಲ್ಯೂಷನ್ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಪಿಕ್ಚರ್ ಕೊಡ್ಬೇಕು. ಅಂಡ್ ಆಬ್ವಿಯಸ್ಲಿ ಎಸ್ ಸರ್, ನಿಮ್ಗೆ ಅಂದಾಗ ಕರೆಕ್ಟಾಗಿ ಇಡೀ ವರ್ಷಕ್ಕೆ ಸ್ಪ್ರೆಡ್ ಆಗಿರ್ಬೇಕು. ಒಂದು ಹಬ್ಬ ಅಂದ್ರೆ ನೀವು ತೆಲುಗು ಇಂಡಸ್ಟ್ರಿ ಅಥವಾ ತಮಿಳ್ ನೋಡೋದು, ಎವ್ರಿ ಹಬ್ಬಕ್ಕೆ ಯಾವ್ದಾದ್ರು ಒಬ್ರು ಸ್ಟಾರ್ ಇದ್ದಾರೆ. ಇಲ್ಲಿ ಸ್ವಲ್ಪ ಹೀರೋಗಳು ಕಮ್ಮಿ ಆದ್ವಿ. ಐ ಥಿಂಕ್ ಇಟ್ಸ್ ಅನ್ ಓವರ್ ಆಲ್. ನಾನು ಹೇಳ್ದಲ್ವಾ, ಒಬ್ರಿಗೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಸ್ಟಾರ್ಟ್ ಟು ಎಂಡ್ ಎಲ್ಲಾರ್ಗು ನಾವು ಬೇರೆ ಎಲ್ಲರೂ ಅವ್ರವ್ರ ಒಂಚೂರು ಚೇಂಜ್ ಮಾಡ್ಕೋಬೇಕು. ದ ವೇ ದೇ ಸಿ ಸಿನಿಮಾ ಒಂಚೂರು ಒಳ್ಳೆ ರಿವ್ಯೂ ಕೇಳಿದ್ರೆ ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ. ಈಗ ಸಿದ್ದರಾಮಯ್ಯ ಅವರು 200 ರೂಪೀಸು ಮಾಡಿರೋದ್ರಿಂದ ವಿತಿನ್ 200 ಇದ್ದಾಗ ಸರ್ ಅದು ನನಗೇನು ಚೇಂಜ್ ಆಗಲ್ಲ. ಅಂದರೆ ನಾವು ಮಾಡ್ತಿರೋ, ನೀವು KRGಯಿಂದ ನೋಟಿಸ್ ಮಾಡಿದ್ರೆ ನಾವು ವಿತರಿಸಿರೋದು ಎಷ್ಟೋ ಸಿನಿಮಾ 150ಗೆ ಇಟ್ಟಿದ್ದೀನಿ ಮಲ್ಟಿಪ್ಲೆಕ್ಸ್. ಬಿಕಾಸ್ ಎಲ್ಲ ಸಿನಿಮಾನು ಅದೇ ವ್ಯಾಲ್ಯೂಗೆ ಆಗಲ್ಲ. ನಾವು ಹೇಳ್ದಂಗೆ ಈಗ ಒಂದು 5 ಸ್ಟಾರ್ ಕಾಫಿಗೂ ಒಂದು ದರ್ಶಿನಿ ಕಾಫಿಗೂ ಚೇಂಜ್ ಇದೆ. ಹಾಗಂತ ನಾನು ಯಾವ ಸಿನಿಮಾನು ಡಿಫ್ರೆನ್ಶಿಯೇಟ್ ಮಾಡ್ತಿಲ್ಲ. ಈಗ ನಾನು ಒಂದು ಸಿನಿಮಾಗೆ ಬೇಕಾಗುತ್ತೆ 100 ಕೋಟಿ, ಇನ್ನೊಂದು ಸಿನಿಮಾಗೆ 5 ಕೋಟಿಲೇ ಮುಗಿಸ್ಬೋದು. ಸೊ ರವಿ ಸರ್ ಒಂದ್ಸತಿ ತುಂಬಾ ಹೇಳಿದ್ರು, ನೀವು 100 ಕೋಟಿಗೂ ಅದೇ ಬೆಲೆ ಇಟ್ಬಿಟ್ಟು 5 ಕೋಟಿಗೂ ಅದೇ ಬೆಲೆ ಇಟ್ಟರೆ 100% ಅವರು ರಿಕವರ್ ಮಾಡಬೇಕಲ್ಲ ಸರ್. ಸಿನಿಮಾ ದುಡ್ಡು ಮಾಡೋಕ್ಕೂ ಸಿನಿಮಾ ಮಾಡೋದು, ಸುಮ್ಮನೆ ಮನೋರಂಜನದ ಮೇಲೆ ದುಡ್ಡು ಮಾಡ್ಬೇಕಲ್ಲ, ಜೀವನ ನಡೀಲೇಬೇಕಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಸ್ವಲ್ಪ ನಾವು ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಥಿಯೇಟರ್ ಇದ್ದಾಗಲೇ ಅದನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹಿಸಿದ್ರೆ ಅದು ಜನರದ್ದು.
ಈ ಕಡೆ ಒಳ್ಳೆ ಸಿನಿಮಾ ಕೊಡೋಕೆ ನಾವಂತೂ 100% ಪ್ರಯತ್ನ ಮಾಡಿದ್ವಿ. ಒಂದೊಂದ್ಸರಿ ಫೇಲ್ ಆಗ್ತೀವಿ ಸರ್, ಬಟ್ ನಾವು ಹೇಳ್ದಂಗೆ ಓವರ್ ಆಲ್ ಆಗಿ ಇಂಡಸ್ಟ್ರಿ ಕನ್ಸಿಸ್ಟೆಂಟ್ ಸಿನಿಮಾ ಕೊಡ್ಬೇಕು ನಾವು.